ವೀಕ್ಷಕರ ದಿನಾಂಕ 26/12/2024 ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಹಾಗೂ ದಲಿತ ಮುಖಂಡರು ಮಾಜಿ ಸಚಿವರಾದ ಎನ್ ಮಹೇಶ್ ರವರು ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ವಿಶೇಷವಾಗಿ ಸಂಡೂರು ಉಪಚುನಾವಣೆಯ ಸಾಧಕ ಬಾಧಕಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಮಾತನಾಡಿ, ಬಿಜೆಪಿಯು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ ಪಂಚತೀರ್ಥ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಿದೆ. ಬಿಜೆಪಿ ಬೆಂಬಲಿತ ಸರ್ಕಾರವು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಬಿಜೆಪಿಯು ಅಂಬೇಡ್ಕರ್ ಸಿದ್ಧಾಂತದ ಪರವಾಗಿರುವ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿತ್ತು. ಅದಲ್ಲದೆ ಅವರನ್ನು ಸಂಪುಟದಿಂದ ಕೈಬಿಟ್ಟಿತ್ತು. ಅವರು ವಿಧಿವಶರಾದಾಗ ಅಂತ್ಯ ಸಂಸ್ಕಾರಕ್ಕೆ ದೆಹಲಿಯಲ್ಲಿ ಸ್ಥಳ ನೀಡಿರಲಿಲ್ಲ ಎಂದು ಸದಾನಂದ ಗೌಡರು ರಾಷ್ಟ್ರೀಯ ಪಕ್ಷಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬಳಸಿಕೊಂಡ ರೀತಿಯ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್, ಕೆಎಸ್ ದಿವಾಕರ್, ಬಿಜೆಪಿ ಪರಾಜಿತ ಅಭ್ಯರ್ಥಿ ಬಂಗಾರು ಹನುಮಂತು, ಜಿಟಿ ಪಂಪಾಪತಿ, ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಘುನಾಥ್ ದರೋಜಿ ರಮೇಶ್, ಪುರಸಭೆ ಸದಸ್ಯರು ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಿಜ ಎಷ್ಟೇ ನಾವು ಕದ್ದು ಮುಚ್ಚಿ ಇಲ್ಲಪ್ಪ ಅದಿಲ್ಲ ಇದಿಲ್ಲ ಅಂತ ತಪ್ಪಿಸುವಂಥದ್ದು ಮಾಡಿದ್ರು ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದು ಅದರಲ್ಲಿ ಅದು ಮಾಡಿದ್ದೇವೆ. ವರಿಷ್ಠರ ಗಮನಕ್ಕೆ ತಂದಿದ್ದೇವೆ. ನೇರವಾಗಿ ವರಿಷ್ಠರು ಇದರಲ್ಲಿ ಇಂಟರ್ಫಿಯರ್ ಆಗಿದ್ದಾರೆ. ಈಗಾಗಲೇ ಮೊನ್ನೆ ನಮ್ಮ ಕೋರ್ ಕಮಿಟಿಯಲ್ಲಿ ಸಮಗ್ರ ಚಿಂತನೆಗಳನ್ನು ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಹಿನ್ನಡೆ ಆಗಲಿಕ್ಕೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ 1-2 ವರ್ಷದಲ್ಲಿ ಅದರ ಆಂತರಿಕ ಶಿಸ್ತನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ವಿಫಲರಾದ. ಆ ಶಿಸ್ತು ಸ್ವಲ್ಪ ಹೆಚ್ಚಾಗಿರುವಂಥದ್ದು ಸ್ವಲ್ಪ ಕಾರಣ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿದೆ. ನಮ್ಮ ಕಾರ್ಯಕರ್ತರಿಗೂ ಅದರ ಬಗ್ಗೆ ನೋವಿದೆ. ಈ ಬಾರಿ ನಾವು ಸ್ಪಷ್ಟವಾಗಿ ನಿಶ್ಚಯ ಮಾಡಿದ್ದೇವೆ. ಈಗಾಗಲೇ ನೀವು ನೋಡಿರ್ಬೋದು, ಮೊನ್ನೆ ಕೋರ್ ಕಮಿಟಿಯಲ್ಲಿ ನಮ್ಮದೇ ಶಾಸಕರು ನಮ್ಮ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರನ್ನು ನಮಗೆ ಅಧಿಕಾರ ಅದು ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಅದರ ಆಕ್ಷನ್ ತಗೊಳ್ಬೇಕು. ಮೊನ್ನೆ ಬಂದ ವರಿಷ್ಠರ ಜೊತೆ ನಮ್ಮ ಕೋರ್ ಕಮಿಟಿ ಯುನಾನಿಮಸ್ ಆಗಿ ಅವರಿಬ್ಬರನ್ನ ಪಕ್ಷದಿಂದ ದೂರ ಕಳಿಸಬೇಕು ಅಂತ ಹೇಳುವಂಥದ್ದು ಮಾಡಬೇಕು ಅಂತ ಹೇಳುವಂಥ ಶಿಸ್ತಿನ ಪ್ರಥಮ ಹೆಜ್ಜೆಯನ್ನು ತಗೊಂಡಿದ್ದೇವೆ. ಈಗಾಗಲೇ ಯತ್ನಾಳ್ನವರಿಗೆ ನೋಟಿಸ್ ಕೊಟ್ಟಿರುವಂಥದ್ದು, ಅವರು ಅದಕ್ಕೆ ಉತ್ತರ ಕೊಟ್ಟಿರುವಂಥದ್ದು, ಅದು ಶಿಸ್ತು ಸಮಿತಿಯ ಮುಂದೆ ಇರುವಂಥದ್ದು ನೀವು ಕಂಡಿದ್ದೀರಿ. ಬಾಕಿ ಎಲ್ಲ ಕಡೆಗಳಲ್ಲಿ ಕೂಡ ಎಲ್ಲೆಲ್ಲಿ ಅಶಿಸ್ತಿದೆಯಾ ಅದನ್ನ ನಿರ್ದಾಕ್ಷಿಣ್ಯವಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನ ರಾಜ್ಯ ಘಟಕ ಈಗಾಗಲೇ ಮಾಡಿದ. ಕೇಂದ್ರದವರು ಅದಕ್ಕೆ ಸಮ್ಮತಿ ಸೂಚಿಸಿದ್ದಾರೆ. ಯತ್ನಾಳು ಮತ್ತು ವಿಜಯೇಂದ್ರರು ಜಡಪ್ತಿದ್ರು. ಮತ್ತೊಂದು ಕಡೆಗೆ ಶಾ ಅವರು ಯಾವುದೋ ದಾವಣದಾಗ ಅವಸರದಾಗಿ ಹೇಳಿದಂಥ ಮಾತು. ಈಗ ಮತ್ತೆ ಮೊನ್ನೆ ಸಿ ಟಿ ರವಿಯವರು ಕೆಲವು ಮಾತುಗಳು ಮಾತಾಡಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾಕೆ ಬಿಜೆಪಿಯನ್ನು ಆತಂಕಕ್ಕೊಳಗಾಗಿದೆಯಾ ಅಂತ ಸರ್, ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸ್ಥಿಮಿತ ಕಳ್ಕೊಳ್ಳಿಲ್ಲ. ಯಾವತ್ತೂ ಕೂಡ ಇವತ್ತಲ್ಲ, ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇವಲ 2 ಸ್ಥಾನಕ್ಕೆ ಬಂದಿತ್ತು. ಕೇವಲ 2 ಸ್ಥಾನಕ್ಕೆ, 84 ಸ್ಥಾನದಿಂದ 2 ಸ್ಥಾನಕ್ಕೆ ಬಂದಿತ್ತು. ಆಮೇಲೆ ಬೌನ್ಸ್ ಬ್ಯಾಕ್ ಆಗಿ 333ಕ್ಕೆ ಹೋಗಿದ್ದೇವೆ. ಈ ಬಾರಿ ಸ್ವಲ್ಪ ಹಿನ್ನಡೆ ಆಗಿದೆ, ನಾವಿಲ್ಲ ಅಂತ ಹೇಳಿಲ್ಲ. ಆದರೆ ಯಾವತ್ತೂ ಸ್ಥಿಮಿತ ಕಳ್ಕೊಳ್ಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಯಾರು ಒಬ್ಬೊಬ್ಬ ವ್ಯಕ್ತಿ ಅಲ್ಲಿ ಮಾತಾಡೋ ಬರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅದನ್ನು ತಿರುಚುವಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ಸಿಗರು ಯಶಸ್ವಿಯಾಗಿರುವುದೇ ಇದಕ್ಕೆಲ್ಲ ಕಾರಣ. ಕಾಂಗ್ರೆಸ್ಸಿಗರು ಯಾವುದೇ ಮಾತನ್ನ ಅಮಿತ್ ಶಾ ಏನು ಹೇಳಿದ್ರು, ನೀವು ಆ ಅಂಬೇಡ್ಕರ್ಗೆ ಮಾಡಿದಂಥ ಅನ್ಯಾಯ, ನೀವು ದೇವರ ಹೆಸರು 4 ಸಲ ಹೇಳಿದ್ರೆ ನಿಮಗೆ ಮುಂದಿನ ಜನ್ಮದಲ್ಲಿ ಅದರ ಶಾಂತಿ ಸಿಗ್ತದೆ ಅಂತ ಅವರು ಹೇಳಿರುವಂಥದ್ದು. ಇದನ್ನು ಏನು ಮಾಡಿದ್ರು? ಅಂಬೇಡ್ಕರ್ಗೆ ಲಿಂಕ್ ಮಾಡಿದ್ರು, ಸಂವಿಧಾನಕ್ಕೆ ಲಿಂಕ್ ಮಾಡಿದ್ರು. ನಾವು ಅವರಷ್ಟು ಈ ಮ್ಯಾನಿಪ್ಯುಲೇಷನ್ ಮಾಡೋದ್ರಲ್ಲಿ ಅವರಷ್ಟು ನಾವು ಹುಷಾರಿಲ್ಲ. ಹಾಗಾಗಿ ಈಗ ನಾವು ಸಿ ಟಿ ರವಿ ಅವರ ಬಗ್ಗೆ ನಾವು ಹೇಳಿದ್ದೀವಿ. ಸಿ ಟಿ ರವಿ ಅವರ ಬಗ್ಗೆ ಅವರು ಅಂಥದ್ದು ಹೇಳಲಿಲ್ಲ ಅಂತ ಹೇಳುವಂಥದ್ದು ನಾವು ಹೇಳಿದ್ದಾರೆ. ನಮ್ಮ ವಿಧಾನ ಪರಿಷತ್ನ ಚೇರ್ಮನ್ ಕೂಡ ಹೇಳಿದ್ದಾರೆ, ಅಂಥದ್ದು ಯಾವುದೇ ದಾಖಲೆಗಳಿಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಹೇಳಿದ್ದೇವೆ,
ಒಂದು ವೇಳೆ ಅಂಥದ್ದವರು ಹೇಳಿದರೆ, ಸಿ ಟಿ ರವಿಯವರು ಹೇಳಿದರೆ ಅದರ ಬಗ್ಗೆ ನಾವು ಖಂಡಿತವಾಗಿ ಅವರಿಗೆ ಅವರು ಮಾಡಿ ತಪ್ಪು ಅಂತ ಹೇಳುವಂಥದ್ದು ನಾವು ಹೇಳಿದ್ದೇವೆ. ಆದ ಕಾರಣ ಎಲ್ಲ ಒಂದು ಕಡೆ ನಾವು ನಡೆಯುವಂಥ ದಾರಿ ಅದರ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ. ಈಗಾಗಲೇ ತನಿಖೆಗಳೆಲ್ಲ ನಡೀತಾ ಇದ್ದಾವೆ. ತನಿಖೆ ಆಗಲಿ ಅಂತ ನಾವು ಹೇಳಿದ್ದೇವೆ. ನಾವು ತನಿಖೆ ಇನ್ನೂ ಮೇಲ್ಮಟ್ಟದಲ್ಲಿ ಕೊಡಿ ಅಂತ ಹೇಳಿದ್ದೇವೆ. ಇದನ್ನೆಲ್ಲ CBIಗೆ ಎಲ್ಲವನ್ನ ರೆಫರ್ ಮಾಡಿ CBIಗೆ. ಆದರೆ ನೀವು ಹೇಳಿದ ರೀತಿಯಲ್ಲಿ ಒಂದು ಸಣ್ಣ ಸಂಶಯ ಜನರ ಮನಸ್ಸಲ್ಲಿದೆ, ಇಲ್ಲ ಅಂತ ನಾನೇನು ಹೇಳುದಿಲ್ಲ. ಬಿಜೆಪಿಯವರು ಯಾಕೆ ಅಲ್ಲಿ ಹಿಂಗೆಲ್ಲ ಆಗಿಬಿಡ್ತದಲ್ಲ ಅಂತ ಈಗ ಸದಾನಂದ ಗೌಡರು ಕೂಡ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಲಾಸ್ಟ್ ಟೈಮ್ ನಮಗೆ ಬಿಜೆಪಿ ನನಗೆ ಸರಿಯಾದ ಸ್ಪಂದಿಸ್ತಾ ಇಲ್ಲ ಅಂತೇಳಿ ತಾವೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರಿ ಈ ಹಿಂದೆ. ಯಾವುದಕ್ಕೆ? ಈ ಟಿಕೆಟ್ ಸಂದರ್ಭದಲ್ಲಿ ನಾನು 6 ತಿಂಗಳ ಹಿಂದೆ ನಾನು ಇನ್ನು ಮುಂದೆ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳುವಂಥದ್ದು ಹೇಳಿದ್ದೆ. ನಾನು 30 ವರ್ಷಗಳ ಸುದೀರ್ಘ ನನಗೆ ನನ್ನ ಪಕ್ಷ ಎಲ್ಲವನ್ನ ಕೊಟ್ಟಿದೆ. ನನ್ನಷ್ಟು ಒಂದು ಪಕ್ಷ ಕೊಟ್ಟವರು ಬೇರೆ ಯಾರಿಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ಪಾರ್ಟಿ ಅಧ್ಯಕ್ಷ ಆಗಿದ್ದೆ, ವಿರೋಧ ಪಕ್ಷದ ಡೆಪ್ಯೂಟಿ ಲೀಡರ್ ಆಗಿದ್ದೆ, ವಿರೋಧ ಪಕ್ಷದ ನಾಯಕ ಆಗಿದ್ದೆ, ಕೇಂದ್ರದ ಮಂತ್ರಿ ಆಗಿದ್ದೆ. ಇದಕ್ಕಿಂತ ಹೆಚ್ಚು ಒಬ್ಬನಿಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಅವನು ಮನುಷ್ಯನೇ ಅಲ್ಲ. 25,000 ಕೋಟಿ ಹಣವನ್ನ ನೇರ ಯೋಜನೆಗಳಿಗೆ ತಗೊಂಡಿದಾರಲ್ಲ, ಯಾಕೆ ನಮ್ಮ ಸಮಾಜಕ್ಕೆ ಸಿಟ್ಟು ಬರ್ತಾ ಇಲ್ಲ? ಇದು ಯಾಕೆ ಈ ವಿಷಯ ನಮಗೆ ಎಮೋಷನಲ್ ಆಗ್ತಾ ಇಲ್ಲ? ವಾಲ್ಮೀಕಿ ಸಮಾಜದ ಅಂದ್ರೆ ಬುಡಕಟ್ಟು ಸಮಾಜಗಳ ಅಭಿವೃದ್ಧಿಗಿರ್ತಕ್ಕಂಥ 187 ಕೋಟಿ ಹಣವನ್ನ ಭಾರತದ ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯಲ್ಲಿ ಎಂದೂ ನಡೆಯದಂತ ಒಂದು ಹಗರಣವನ್ನ ಮಾಡಿ ಬುಡಕಟ್ಟು ಅಭಿವೃದ್ಧಿ ಇಲಾಖೆಯ ಮಂತ್ರಿ ಜೈಲಿಗೆ ಹೋಗಿ ಬಂದಿದ್ದಾರೆ. 187 ಕೋಟಿನ ರಾಜಾರೋಷವಾಗಿ ಖಾಸಗಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರಲ್ಲ, ಅದು ದಲಿತ ಸಂಘಟನೆಗಳಿಗೆ ಯಾಕೆ ಸಿಟ್ಟು ತರ್ತಾ ಇಲ್ಲ? ಎಸ್, ಅಮಿತ್ ಶಾ ಅವರು ಮಾತಾಡಿರುವಂತ ಮಾತು ಖಂಡಿತ ಹೌದು. ನಾನೇನು ಡಿಫೆಂಡ್ ಮಾಡ್ಕೊತಾ ಇಲ್ಲ. ಆ ಮಾತು ಆಡಬಾರ್ದಾಗಿತ್ತು, ಅದ್ರ ಅಗತ್ಯ ಇರಲಿಲ್ಲ. ಆದ್ರೆ ಒಂದು ಸಣ್ಣ ತಪ್ಪನ್ನ ಹಿಡ್ಕೊಂಡು ದೊಡ್ಡ ಆಂದೋಲನ ಚಿತ್ರಿಸೋದು ಇದೆಯಲ್ಲ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ದಿಕ್ತಪ್ಪಿಸ್ತಕ್ಕಂಥ ಕೆಲಸ. ಹಾಗಾಗಿ ನಾನು ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ನಿಮ್ಮ ಮುಂದೆ ಹೇಳೋದೇನು ಅಂತಂದ್ರೆ, ಕಾಂಗ್ರೆಸ್ ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಇರಲಿಲ್ಲ. ಕಾಂಗ್ರೆಸ್ ಯಾವತ್ತೂ ದಲಿತರ ಪರ ಇರಲಿಲ್ಲ. ಅದಕ್ಕೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಇನ್ನ 100 ಉದಾಹರಣೆಗಳು ನನ್ನ ಹತ್ರ ಇದೆ. ದಲಿತ ವಿರೋಧಿಯಾಗಿ ಕೆಲಸ ಮಾಡಿರುವಂತ, ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ